ಲಭ್ಯವಿದಾವ? ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಹೇಳಿ. ಇಲ್ಲಿ ಈ ಒಂದು ಮಣ್ಣು ಪರೀಕ್ಷಾ ಕೇಂದ್ರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನಲ್ಲಿ ಇದೆ. ಇದನ್ನು ತಾವು ಕೊಟ್ಟಲ್ಲಿ ತಾವು ಒಂದು 2 ಗಂಟೆಯಲ್ಲೇ ಸಮೇತ ಅವರು ಮಾಡಿಕೊಡ್ತಾರೆ. ಸೊ ಅದರ ಒಂದು ಉಪಯೋಗವನ್ನು ತಾವು ಪಡ್ಕೋಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಕೃಷಿ ಇಲಾಖೆಯಿಂದ ನೀವು ಮಣ್ಣು ಇಲ್ಲಿಂದ ಕಲೆಕ್ಟ್ ಮಾಡಿ ತಾವು ಅದನ್ನು ರಿಪೋರ್ಟ್ ತರಿಸಿ ರೈತರಿಗೆ ಕೊಡ್ಬೋದಲ್ವಾ? ಕೊಡ್ಬೋದು, ಬಟ್ ಈಗ ನಮ್ಮಲ್ಲಿ ಅದರ ಒಂದು ವ್ಯವಸ್ಥೆ ಇಲ್ಲ. ಬಟ್ ಕೆಲವೊಂದು ಸಂದರ್ಭದಲ್ಲಿ ನಾವು ಕಲೆಕ್ಟ್ ಮಾಡಿ ಅದು ಸಮೇತ ಮಾಹಿತಿಯನ್ನು ತರಿಸಿ ಕೊಟ್ಟಿದ್ದೀವಿ. ತುಂಬ ಅರ್ಜೆಂಟ್ ಅವಶ್ಯಕತೆ ಇದ್ದಾಗ ಅವರಿಗೆ ನಾವು ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡೋ ಅಂತ ಹೇಳ್ತೀವಿ. ಕೆಲವರಿಗೆ ಅದು ಸಮೇತ ಕೆಲವರಿಗೆ ಹೋಗ್ಲಾರ್ದಿದ್ದವರಿಗೆ ಸಹ ಮಾಡಿಸಿ ಸಮೇತ ನಾವು ಕೊಟ್ಟಿದ್ದೀವಿ. ಆ ಥರ ಇದೆ. ಇದೇ ಕಳೆನಾಶಕ ಔಷಧಿಯನ್ನು ಭೂಮಿಗೆ ಸೇರ್ಪಡೆ ಆದಾಗ ಭೂಮಿಯಲ್ಲಿ ಯಾವ ಮಣ್ಣಿನ ಅಂಶ ಯಾವುದು ಏನಾಗುತ್ತೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ. ಕಳೆ ನಾಶಕ ಇದೆಯಲ್ಲ, ಅದು ಯಾವ ಪ್ರಮಾಣದಲ್ಲಿ ಸ್ಪ್ರೇ ಮಾಡಬೇಕು ಅದೇ ಪ್ರಮಾಣದಲ್ಲಿ ಸ್ಪ್ರೇ ಮಾಡಬೇಕು. ಕಳೆನಾಶಕವನ್ನು ನಾವು ನಿಗದಿಪಡಿಸಿದ ಪ್ರಮಾಣದಲ್ಲಿ ಸ್ಪ್ರೇ ಮಾಡಿದರೆ ಏನು ವ್ಯತ್ಯಾಸಗಳಾಗೋದಿಲ್ಲ. ಕಳೆನಾಶಕವನ್ನು ನಾವು ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಡಿದಾಗ ಬೆಳೆಗಳು ಸಮೇತ ನಾಶವಾಗೋದಂಥ ಸಂದರ್ಭದಲ್ಲಿ ಅದು ಮಣ್ಣಿನಲ್ಲಿ ಅದು ಸೇರ್ಕೊಳ್ಳುತ್ತೆ, ಅದು ಸಮೇತ ಅನಾರೋಗ್ಯವನ್ನು ಉಂಟು ಮಾಡುತ್ತೆ. ಹಾಗಾಗಿ ಶಿಫಾರಸು ಮಾಡಿದ ಪ್ರಮಾಣದಲ್ಲೇ ಅದನ್ನು ಕಳೆನಾಶಕವನ್ನು ಏನು ಸಿಂಪರಣೆ ಮಾಡೋಕ್ಕಿಂತ ಮೊದಲು ನುರಿತ ವಿಜ್ಞಾನಿಗಳಿಂದ ಮಾಹಿತಿ ಪಡೆದು ಸಿಂಪರಣೆ ಮಾಡಬೇಕು ಅಂತ ನನ್ನ ಮನವಿ. ತಮ್ಮೆಲ್ಲ ಮಾಹಿತಿ ಕೊಟ್ಟದಕ್ಕೆ ಕೃಷಿ ಅಧಿಕಾರಿಗಳಿಗೆ AV ನ್ಯೂಸ್ ಕರ್ನಾಟಕದ ಪರವಾಗಿ ಧನ್ಯವಾದ.